ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಸ್ವಲ್ಪ ಗೊಂದಲ ಉಂಟಾಗಿ ಅದನ್ನ ಕಾಂಗ್ರೆಸ್ ಹೈಕಮಾಂಡ್ ಸರಿಯಾಗಿ ನಿರ್ವಹಿಸದೇ ಇದ್ದಾಗ ಈ ಮಟ್ಟಿಗೆ ಬೆಳವಣಿಗೆಗಳ ಆಗತ್ಯ ಅನ್ನೋ ಒಂದು ನಿರೀಕ್ಷೆ ಆಗ್ಲಿ ಅಥವಾ ಆ ತರದ ಒಂದು ಆಲೋಚನೆ ಆಗ್ಲಿ ತಮಗಿತ್ತ, ಈಗ ಸಾಕ್ತಿರುವ ದಾರಿ ಕಾಂಗ್ರೆಸ್ ಪಕ್ಷ ಮತ್ತು ಅಲ್ಪಸಂಖ್ಯಾತರ ನಡುವೆ ಒಂದು ದೊಡ್ಡದಾದಂತ ಒಂದು ಏನಾದ್ರೂ ಬಿರುಕನ್ನ ತರ್ತಾಗ್ಯ ಏನ್ ಅನ್ಸತ್ತೆ ಈ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ತಮ್ಗೆ? ಈ ನೀವು ದಾವಣಗೆರೆ ವಿಧಾನಸಭೆ ಚುನಾವಣೆಯನ್ನ ಮುಖ್ಯವಾಗಿಟ್ಕೊಂಡು ಉಪಚುನಾವಣೆಯನ್ನ ಮುಖ್ಯವಾಗಿಟ್ಕೊಂಡು ಇದನ್ನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅದು ಇದು ಬೇರೆ ಆಯಾಮ. ಒಂದು ದಾವಣಗೆರೆ ಉಪಚುನಾವಣೆ ಅನ್ನೋದು ಕೇವಲ ಇದೊಂದು ನೆಪ ಮಾತ್ರ ಅಷ್ಟೇ ಆಗಿದೆ ಅನ್ನುವಂಥದ್ದು ಇಲ್ಲಿ ಕಂಡು ಬರುವಂಥದ್ದು. ಇಲ್ಲಿ ಆಮೇಲೆ ಜವಾಬ್ದಾರಿ ನಾನು 3 ಉದಾಹರಣೆಗಳನ್ನ ಕೊಡ್ತೀನಿ. ಒಂದು, KN ರಾಜಣ್ಣ ಮಾಜಿ ಮಂತ್ರಿಗಳು, ಅಂದು ಸಹಕಾರ ಮಂತ್ರಿಗಳಾಗಿದ್ರು. ಅದಾದ ನಂತರ ಗೋವಿಂದರಾಜು ಅವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ. ಈಗ ನಜೀರ್ ಅಹಮದ್. ಈ 3 ಜನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲೇ ಗುರುತಿಸಿಕೊಂಡಿದ್ದಂಥವ್ರು. ಆ ನಂತರ ಈ 3 ಜನರನ್ನ ಅವರ ಹುದ್ದೆಯಿಂದ ರಾಜೀನಾಮೆ ಪಡ್ಕೊಳ್ಳಿಲ್ಲ, ಅವರ ಹುದ್ದೆಯಿಂದ ವಜಾಗೊಳಿಸಲಾಯಿತು. ಏನಕ್ಕೆ ಅಂದ್ರೆ ಪಕ್ಷದ ಶಿಸ್ತು ಉಲ್ಲಂಘನೆ, ಪಕ್ಷದ ನಿಯಮಗಳನ್ನ ಉಲ್ಲಂಘನೆ ಅಂತ. ಮೊದಲಿಗೆ KN ರಾಜಣ್ಣ ಅವರು ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು, AICC ನಾಯಕ, ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಆರಂಭಿಸಿದಂತ ಇನ್ನು ವೋಟ್ ಚೋರಿ ಆಂದೋಲನದ ವಿರುದ್ಧ ಮಾತಾಡಿದ್ರು ಅನ್ನೋದು ಅದು ಕೂಡ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದು. ಇನ್ನು ಗೋವಿಂದರಾಜು ಅವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿ IPL ಪಂದ್ಯಾವಳಿಯ ಸಮಯದಲ್ಲಿ ದಾರಿ ತಪ್ಪಿಸುವ ರೀತಿಯಲ್ಲಿ ನಡ್ಕೊಂಡ್ರು, ಅವರು ಸರಿಯಾದಂತ ಮಾರ್ಗದರ್ಶನವನ್ನ ಮಾಡಲಿಲ್ಲ ಅನ್ನೋದು. ಈಗ ದಾವಣಗೆರೆ ವಿಧಾನಸಭೆ ಚುನಾವಣೆಯನ್ನ ಇದನ್ನ ಗಮನಿಸಿದಾಗ ಈ 3 ಜನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಕ್ಷಣಾ ಕೋಟೆ ಅಂತ, ರಕ್ಷಣಾ ಕವಚ ಇದೆಯಲ್ಲ, ಆ ಕವಚದಲ್ಲಿ ಇದ್ದಂಥವ್ರು ತುಂಬಾ ಪ್ರಭಾವಿಗಳಾಗಿದ್ದಂಥವ್ರು. ಹಾಗೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸೂಕ್ತ ಸಲಹೆಗಳನ್ನ ಕೊಡುವಂತ ಸ್ಥಾನದಲ್ಲಿ ಇದ್ದಂಥವ್ರು. ಅಂತಹವರು ತಪ್ಪು ನಿರ್ಧಾರವನ್ನ ಕೈಗೊಂಡ ಪರಿಣಾಮವಾಗಿ ಈ 3ರಿಂದಾಗಿ ಸಂಕಷ್ಟಕ್ಕೆ ಸಿಕ್ಕಂತವ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ತಮ್ಮ ಆಪ್ತ ವಲಯದವರನ್ನ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅನ್ನೋಂತ ಒಂದಾದ್ರೆ, ಇನ್ನೊಂದು ಮುಖ್ಯಮಂತ್ರಿ ಆಪ್ತ ವಲಯದಲ್ಲಿರುವಂತವರನ್ನೇ ನೀವು ಹೊರಗಡೆ ಕಳಿಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈ ಕಟ್ಟಿ ಹಾಕುವಂತ ಪ್ರಯತ್ನ ಕಾಣದ ಕೈಗಳು ಮಾಡ್ತಾ ಇದ್ದಾವೆ. ಇದೊಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದಂತ ಕೆಲವು ನಾಯಕರು ಅದನ್ನು ಸಮರ್ಥವಾಗಿ ಬಳಸಿಕೊಳ್ಳುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ರು. ಈ ಇಕ್ಕಟ್ಟಿಗೆ ಸಿಲುಕಿಸುವಂತ ಕೆಲಸ ಮಾಡಿದ್ದು ಇವರಾಗಿ ತಮ್ಮ ಕಾಲ ಮೇಲೆ ತಾವೇ ಕಲ್ಲೆತ್ತಾಕೊಂಡು ಮಾಡೋದಂತ ಕೆಲಸ. ಇನ್ನು ದಾವಣಗೆರೆ ವಿಧಾನಸಭಾ ಚುನಾವಣೆ ವಿಷಯಕ್ಕೆ ಬಂದಂತ ಸಮಯದಲ್ಲಿ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ಅತ್ಯಂತ ಪ್ರಭಾವಿ ಕುಟುಂಬ. ಒಂದು ಅಂಶವನ್ನ ಬದಿಗಿಟ್ಟು ನೋಡೋದಾದ್ರೆ, ಇಲ್ಲಿ ಅಲ್ಪಸಂಖ್ಯಾತ ಸಮುದಾಯ ತಮ್ಮ ಟಿಕೆಟ್ ಕೇಳೋದ್ರಲ್ಲಿ ಯಾವುದೇ ತಪ್ಪಿರ್ಲಿಲ್ಲ. ಯಾಕೆ ಅಂತಂದ್ರೆ ಶಾಮನೂರು ಅವರು ಹಿಂದೆ ಹೇಳಿದ್ರು ಅನ್ನೋದು ಅದೆಲ್ಲದ್ರೂ ಒತ್ತಟ್ಟಿಗಿರ್ಲಿ, ಆದ್ರೆ ಅಪ್ಪ ಮಂತ್ರಿ, ತಾಯಿ ಸಂಸತ್ ಸದಸ್ಯರಾಗಿದ್ರೆ ಮಗ MLA ಆಗುವ ಅನ್ನುವಂಥದ್ದು ಆ ರೀತಿಯಾದಂತ ಒಂದನ್ನ ಯಾರೂ ಕೂಡ ಒಪ್ಪುವಂತ ಮಾತಲ್ಲ. ಆದ್ರೆ ಅದು ಸಾರ್ವತ್ರಿಕ ಚುನಾವಣೆಯ ಸಮಯದಾಗಿದ್ರೆ ಈ ವಾದವನ್ನ ಒಪ್ಪಬಹುದಾಗಿತ್ತು. ಆದ್ರೆ ಕಾಂಗ್ರೆಸ್ ಒಂದು ಅಘೋಷಿತ ಒಂದು ಪರಂಪರೆಯನ್ನ ಮಾಡ್ಕೊಂಡು ಬಂದಿದೆ, ಸಂಪ್ರದಾಯವನ್ನ ಮಾಡ್ಕೊಂಡಿದೆ. ಯಾರು ಡಿಸೀಸ್ಡ್ ಫ್ಯಾಮಿಲಿ ಇರ್ತಾರೆ ಆ ಫ್ಯಾಮಿಲಿಯ ಮೆಂಬರ್ ಟಿಕೆಟ್ ನ ಕೊಡಬೇಕು, ಆ ಕಾರಣಕ್ಕಾಗಿ ಕೊಟ್ಟಿದ್ದಾರೆ ಅಂತ. ಇಲ್ಲಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದಂತ ಕೆಲವು ನಾಯಕರುಗಳನ್ನ ನಜೀರ್ ಅಹಮದ್ ಅವರಾಗ್ಲಿ ಅಥವಾ ಬೇರೆ ಬೇರೆ ನಾಯಕರುಗಳು ಅವರ ಮನವೊಲಿಕೆ ಮಾಡಬೇಕಿತ್ತು, ಗೊಂದಲ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನುವಂತ ಸೂಚನೆ ಇತ್ತು. ಆ ಸೂಚನೆಯನ್ನ ಇವರು 3 ಜನ ಉಲ್ಲಂಘನೆ ಮಾಡಿದಿರ ಅನ್ನುವಂಥದ್ದು ಆರೋಪ ಅದು ಮೇಲ್ನೋಟಕ್ಕೆ ಕೂಡ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಪಕ್ಷ ಒಂದು ತೀರ್ಮಾನ ತಗೊಂಡಂತ ಸಮಯದಲ್ಲಿ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಇವರು ಅದನ್ನ ಚಾಚೂ ತಪ್ಪದೆ ಪಾಲನೆ ಮಾಡಬೇಕಾಗಿತ್ತು. ಅಬ್ದುಲ್ ಜಬ್ಬಾರ್ ಅವರು ಸ್ಥಳೀಯರಾಗಿದ್ದು ಚುನಾವಣಾ ಪ್ರಚಾರದಲ್ಲಿ ಅನಾರೋಗ್ಯದ ಕಾರಣ ಕೊಟ್ಟು ದೂರ ಉಳಿಯುವಂಥದ್ದು. ನಜೀರ್ ಅಹಮದ್ ಅವರು ಬಂಡಾಯ ಅಭ್ಯರ್ಥಿಗಳನ್ನ ಕಣದಿಂದ ವಾಪಸ್ ಕರೆಸ್ಕೊಳ್ಬೇಕು ಅನ್ನುವಂತ ಟಾಸ್ಕ್ ಕೊಟ್ರೆ ಕೂಡ ಹೋಗಿಲ್ಲ. ಕೊನೆಯ ಕ್ಷಣದಲ್ಲಿ ಇವರು ಕೇವಲ ನಾಮಪತ್ರ ವಾಪಸ್ ಪಡೆಯುವ ದಿನ ವಿಧಾನ ಪರಿಷತ್ ಸದಸ್ಯರಾದಂತ ಸಲೀಂ ಅಹಮದ್ ಮತ್ತು ಶಾಸಕರಾದಂತ ರಿಜ್ವಾನ್ ಅರ್ಷದ್ ಅವರು ಇವರಿಗಾಗಿ ಕಾಯ್ತಾ ಕೂತಿದ್ರು. ವಿಧಾನಸೌಧದಲ್ಲಿ ಅಸೆಂಬ್ಲಿ ನಡೀತಾ ಇತ್ತು, ವಿಧಾನಸಭೆಯ ಕಲಾಪ. ಬರ್ತಾರೆ, ನಾವು ಹೋಗಿ ಅವರ ಮನವೊಲಿಕೆ ಮಾಡೋಣ ಅಂತ. ಇವ್ರು ಬರದೇ ಹೋದ ಕಾರಣಕ್ಕಾಗಿ ಅತ್ಯಂತ ವೇಗವಾಗಿ ಹೋಗಿ ಕೇವಲ 15 ನಿಮಿಷ ಆಯ್ತು ನಾಮಪತ್ರ ವಾಪಸ್ ಪಡೆಯುವಂತ ಸಮಯ. ಆ ಸಮಯದಲ್ಲಿ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಅವರು ಮನವೊಲಿಸುವ ಪ್ರಯತ್ನ ಮಾಡಿದ್ರು, ಆದ್ರೂ ಸಾಧ್ಯವಾಗಲಿಲ್ಲ. ಇದು ನಜೀರ್ ಅಹಮದ್ ಅವರು ತಾವು ಯಾವ ಹುದ್ದೆಯಲ್ಲಿದ್ದೀವಿ, ಏನನ್ನ ಮಾಡಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡಬೇಕಾಗಿತ್ತು. ತಮ್ಮ ನಿರ್ಧಾರದಿಂದ ತಮ್ಮ ನಾಯಕನ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನುವಂತ ಒಂದು ದೂರಾಲೋಚನೆ ಇರಬೇಕಾಗಿತ್ತು. ಅದು ಮಾಡುವಲ್ಲಿ ವಿಫಲ ಆಗಿತ್ತು. ಇನ್ನು ಅಲ್ಪಸಂಖ್ಯಾತ ಸಮುದಾಯದ ನಾಯಕತ್ವ ಹೇಳಿ ಸಾರಿ. ಆದ್ರೆ ಈಗ ಬೇರೆ ಕಾರಣಗಳನ್ನ ನೀವು 3 ಭಾಗದಲ್ಲಿ ಅದನ್ನು ನೋಡಿದ್ರಿ. ಆದ್ರೆ ಕಾಂಗ್ರೆಸ್ ಪಕ್ಷ ಮತ್ತು DK ಶಿವಕುಮಾರ್ ಅಥವಾ ಮುಖ್ಯಮಂತ್ರಿಗಳು ನೇರವಾಗಿ ಏನ್ ಹೇಳ್ತಿದ್ದಾರೆ, ಅಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ದಾರೆ, ಇವರೆಲ್ಲರೂ ಅದ್ರಲ್ಲಿ ಭಾಗಿಯಾಗಿದ್ದಾರೆ.
ಅದಕ್ಕೆ ಕ್ರಮ ಅಂತಾನೆ ಹೇಳ್ತಿರೋದ್ರಿಂದ ಆಯ್ತು. ಶಾಮನೂರು ಶಿವಶಂಕರಪ್ಪ ಅವ್ರದ್ದು ಹಳದಾಯ್ತು ಅಂತ ಅನ್ಕೊಂಡೆ 2024 ಆಯ್ತು. ಈಗ ಮೊನ್ನೆ ಚುನಾವಣೆಗೇನೆ ಬಿ ಫಾರ್ಮ್ ಇಲ್ದೇನೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಾಂಗ್ರೆಸ್ ಪಕ್ಷದ ಸಂಸದೆ ಮಗನಿಗೆ ಕರ್ಕೊಂಡು ಹೋಗಿ ಸ್ವತಂತ್ರವಾಗಿ ಅವ್ರ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರಲ್ಲ, ಅದು ಯಾವ ಪಕ್ಷದ ಚೌಕಟ್ಟಿನ ಒಳಗ್ ಬರುತ್ತೆ? ಅಂದ್ರೆ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ, ಪಕ್ಷದ ಚೌಕಟ್ಟು ಶಿಸ್ತು ಅನ್ನೋದು ಇಂಥವ್ರಿಗೆ ಮಾತ್ರ ಆಗತ್ತೆ. ಬೇರೆ ಸಮುದಾಯದವರು, ಪ್ರಭಾವಿ ಸಮುದಾಯದವರು ಮತ್ತು ಬೇರೆ ಯಾರೇ ಮಾಡಿದ್ರು ಕೂಡ ಪಕ್ಷದ ಚೌಕಟ್ಟಿಗೆ ಬರೋದಿಲ್ಲ, ಅಳೆದು ತೂಗಿ ಕ್ರಮ ತಗೋತಾರೆ. ಆದ್ರೆ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು ಅಂತ ಬಂದಾಗ ಮಾತ್ರ ಪಕ್ಷದ ಚೌಕಟ್ಟು ಶಿಸ್ತು ಎಲ್ಲವೂ ಇವರಿಗೆ ನೆನಪಾಗ್ಬಿಡತ್ತಾ? ಹೇಗೆ ಅದು? ಇಲ್ಲ, ನಾನು ಆ ಆಂಗಲ್ ಅಲ್ಲಿ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ನಾನು ಇಲ್ಲಿ ಮಾತಾಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ವಿರುದ್ಧ ಇರುವಂತ ಬಣಗಳ ನಡುವಿನ ರಾಜಕಾರಣದ ಬಗ್ಗೆ ಮಾತಾಡಿದೆ. ನಾನು ದಾವಣಗೆರೆ ರಾಜಕಾರಣಕ್ಕೆ ಬಂದ್ರೆ ಅದು ದೊಡ್ಡ ಇತಿಹಾಸ ಆಗುತ್ತೆ. ಅದೊಂದು ರೀತಿಯಲ್ಲಿ ದಾವಣಗೆರೆ ರಿಪಬ್ಲಿಕ್ ಅಂತ ಕರೆದ್ರು ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ಈ ಹಿಂದೆ ಒಂದ್ಸಲ ವಿಧಾನಸಭೆ ಚುನಾವಣೆ ನಡೆಯುತ್ತೆ. ಪಕ್ಷದ ಅಧಿಕೃತ ಅಭ್ಯರ್ಥಿಗೆ ನೀವು ಈಗ ಏನ್ ಇಂಡಿಪೆಂಡೆಂಟ್ ನಾಮಿನೇಷನ್ ಹಾಕ್ತಾರೆ, ಒಂದು ಬಿ ಫಾರ್ಮ್ ಇಲ್ಲ ಅಂದ್ರೆ ವಿತ್ಡ್ರಾ ಮಾಡೋದಕ್ಕೆ ಅವಕಾಶ ಇರುತ್ತೆ. ನಾನು ಹಾಕಿದ್ ನೋಡೋಣ ಅನ್ನೋಂತ ಒಂದು ಕಾರಣಗಳು ಕೊಡ್ಲಿಕ್ಕಾಗತ್ತೆ. ಆದ್ರೆ ಈ ಹಿಂದೆ ಒಂದ್ಸಲ ಚುನಾವಣೆ ನಡೀತೆ, ನನಗೆ ಡೇಟ್ ನೆನಪಿಲ್ಲ. ಎಸ್ ಮಲ್ಲಿಕಾರ್ಜುನ ಅವರು ಪಕ್ಷದ ಅಧಿಕೃತ ಅಭ್ಯರ್ಥಿ ಆಗ್ಬೇಕಾಗತ್ತೆ, ಆಗಿರಲ್ಲ. ಆದ್ರೆ ಕಾಂಗ್ರೆಸ್ಸಿನಿಂದ ಬೇರೆ ಅಧಿಕೃತ ಅಭ್ಯರ್ಥಿ ಬಿ ಫಾರ್ಮ್ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿ ಕೊಡ್ತಾರೆ. ಆ ಚುನಾವಣೆಯಲ್ಲಿ ಅವರ ನಾಮಪತ್ರ ಸಲ್ಲಿಸದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಾರೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನೇ ಇಲ್ಲದೆ ಆಗುತ್ತೆ, ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತಾರೆ ಎಸ್ ಮಲ್ಲಿಕಾರ್ಜುನ್, ಬಿಜೆಪಿ ಆಯ್ಕೆ ಆಗುತ್ತೆ. ಇಂತಹ ಗೊಂದಲಗಳಿದೆ. ಹಾಗಾಗಿ ದಾವಣಗೆರೆ ಒಂದು ಪಾಲಿಟಿಕ್ಸ್ ಇದೆಯಲ್ಲ, ಅದನ್ನ ಇನ್ನೊಮ್ಮೆ ಮಾತಾಡ್ಬೋದು. ದೊಡ್ಡ ರಾಜಕಾರಣ. ಈ ಅಲ್ಪಸಂಖ್ಯಾತ ವಿಷಯಕ್ಕೆ ಬಂದಂತ ಸಮಯದಲ್ಲಿ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರೋಧಿ ಬಣಗಳ ಬಗ್ಗೆ ವಿಷಯ ಮಾತಾಡ್ತಾ ಇದ್ದೀನಿ ನಾನು. ಈ ಚುನಾವಣೆಯನ್ನ ವಿಷಯವಾಗಿಕೊಂಡ್ರು. ಇದೊಂದು ಒಂದು ಸಮರ್ಥ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಂಡ್ರು ಸಿದ್ದರಾಮಯ್ಯ ಮತ್ತು ಅವರ ತಂಡವನ್ನ ಹಣಿಲಿಕ್ಕೆ. ಆ ರೀತಿಯಾದಂತಹ ಚಟುವಟಿಕೆಗಳು ನಡೀತಾ ಇದೆ. ಹಾಗಾಗಿ ಇದು ಮುಂದೆ ಹಲವಾರು ವಿದ್ಯಮಾನಗಳಿಗೆ ಕಾರಣ ಆಗುತ್ತೆ ಅನ್ನುವಂತ ಅಂಶವನ್ನ ನಾನು ಹೇಳ್ತಿದ್ದೀನಿ. ದಾವಣಗೆರೆ ಚುನಾವಣೆ ಈಗ ಮೇ 5 ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ನಂತರದಲ್ಲಿ ಬೇರೆ ಬೇರೆ ಬೆಳವಣಿಗೆಗಳು ನಡೆಯುತ್ತೆ. ಸರ್, ಈಗ ನೀವು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಅಂದ್ರೆ ಅವರ ಮತ್ತು ಅವರ ವಿರೋಧಿ ಬಣ ಮತ್ತು ಈ ಸಂದರ್ಭವನ್ನು ಬಳಸ್ಕೊಂಡಿದ್ದರೆ ಪ್ರತಿಸ್ಪರ್ಧಿ ಬಣ. ಸರಿ, ಹಾ. ಈಗ ನೀವು 3 ವ್ಯಕ್ತಿಗಳ ಹೆಸರು ಹೇಳಿದ್ರಲ್ಲ, KN ರಾಜಣ್ಣ ಅವರಿರ್ಬೋದು ಅಥವಾ ಗೋವಿಂದರಾಜ್ ಅವರಿರ್ಬೋದು, ನಜೀರ್ ಅಹಮದ್ ಅವರಿದ್ರು. ಅವರೆಲ್ಲರೂ ಸಿದ್ದರಾಮಯ್ಯನವರಿಗಾಗಿ ಕೆಲಸ ಮಾಡಿದ್ದಾರೆ ಅಂದ್ರ ಮೇಲೆ ಸಿದ್ದರಾಮಯ್ಯನವರ ಜವಾಬ್ದಾರಿ ಇರ್ಬೇಕಲ್ಲ. ಈಗ IPL ವಿಚಾರದಲ್ಲಿ ಬರೀ ಗೋವಿಂದರಾಜ್ ಅವ್ರದ್ದು ಸಮಸ್ಯೆ ಇತ್ತಾ? ಅಲ್ಲಿ DK ಶಿವಕುಮಾರ್ ಅವರ ಪಾತ್ರ ಎಲ್ರಿಗೂ ಗೊತ್ತಿರುವಂತದ್ದು. ಅಲ್ಲಿ ಯಾರ್ದು ಆಗ್ಲಿಲ್ಲ ಅಥವಾ ಬೇರೆ ಯಾರ್ದು ಆಗ್ಲಿಲ್ಲ. ಗೋವಿಂದರಾಜ್ ಅವರನ್ನ ಕಾಪಾಡ್ಕೊಳ್ಬೇಕಾಗಿದ್ದ ಜವಾಬ್ದಾರಿ ಕೂಡ ಸಿದ್ದರಾಮಯ್ಯನವ್ರ ಮೇಲೆ ಇತ್ತಲ್ವಾ? KN ರಾಜಣ್ಣ ವಿಚಾರ ಆದ್ರೂ ಅದು ತಪ್ಪು ಅರ್ಥವನ್ನ ಹೈಕಮಾಂಡ್ಗೆ ಕೊಟ್ಟಿರ್ಬೋದು. ಆ ನಂತರ ಅವರು ಅದನ್ನ ಸರಿ ಮಾಡ್ಬೋದಾಗಿತ್ತು. ಹಾಗಲ್ವಲ್ಲ, ನಜೀರ್ ಅಹಮದ್ ವಿಚಾರದಲ್ಲೂ ಅದೇ ಆಗಿದೆಯಲ್ಲ. ಈಗ ಜಮೀರ್ ಅಹಮದ್ ಖಾನ್ ಅವ್ರನ್ನ ಮಾತಾಡಿ ವಾಪಸ್ ಕಳ್ಸಿದ್ರು, ಕೊನೆಕ್ಷನ್ದಲ್ಲಾದ್ರೂ ಕಳ್ಸಿದ್ರು. ಒಂದ್ ವೇಳೆ ಏನಾದ್ರು ಸಿದ್ದರಾಮಯ್ಯನವ್ರು ಮಾತಾಡಿದ್ರೆ ನಜೀರ್ ಅಹಮದ್ ಅವ್ರು ಹೋಗಲ್ಲ ಅಂತಿದ್ರ ಅಥವಾ ಕೇಳಿದ್ರಲ್ಲಿ ತಪ್ಪಿದ್ದ? ಹಂಗೇನು ಇರ್ಲಿಲ್ವಲ್ಲ. ಅಬ್ದುಲ್ ಜಬ್ಬಾರ್ ಅವ್ರು ನೇರವಾಗಿ ಹೇಳ್ತಿದ್ರು, ನನ್ನ ಕರೆದೇ ಇಲ್ಲ, ನನಗೆ ಸ್ವಲ್ಪನೂ ಗೌರವನೇ ಕೊಟ್ಟಿಲ್ಲ ಅಂತ. ಗೌರವ ಇಲ್ಲದ ಕಡೆ ಯಾಕೆ ಇರ್ತಾರೆ? ಈ ತರದೆಲ್ಲ ಇದ್ದಾಗ ಸಿದ್ದರಾಮಯ್ಯನವ್ರ ಜವಾಬ್ದಾರಿನೂ ಬರುತ್ತಲ್ಲ ನಟರಾಜ್ ಅವರೇ. ಅದನ್ನೇ ನಾನು ಹೇಳಕೊಟ್ಟೆ. ದಾವಣಗೆರೆ ವಿಷಯಕ್ಕೆ ಮಾತಾಡೋದ್ರೆ ತುಂಬಾ ದೊಡ್ಡ ವಿಷಯಗಳಿದೆ, ಹಲವಾರು ವಿಷಯಗಳಿದೆ, ಮಾತಾಡ್ಲಿಕ್ಕೆ ಸಾಕಷ್ಟು ಅಂಶಗಳಿದಾವೆ. ಆದ್ರೆ ಈ ವಿಷಯವನ್ನ ಪರ್ಟಿಕ್ಯುಲರ್ಲಿ ನಾನು ನಜೀರ್ ಅಹಮದ್ ವಿಷಯವನ್ನೇ ಇಟ್ಕೊಂಡು ಮಾತಾಡೋದಾಯ್ತು ಅಂದ್ರೆ, ಈ 3 ಜನರು ಮುಖ್ಯಮಂತ್ರಿಗಳ ಒಬ್ಬರು ಮುಖ್ಯಮಂತ್ರಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತ ಹಿರಿಯ ಮಂತ್ರಿಗಳು, ಇನ್ನಿಬ್ರು ರಾಜಕೀಯ ಕಾರ್ಯದರ್ಶಿಗಳು. ಮುಖ್ಯಮಂತ್ರಿಗಳು ರಾಜಕೀಯವಾಗಿ ಮತ್ತು ಆಡಳಿತಾತ್ಮಕವಾಗಿ ಯಾವುದಾದ್ರು ತೀರ್ಮಾನ ತೆಗೆದುಕೊಳ್ಳುವ ಸಮಯದಲ್ಲಿ ಅದರ ಉದ್ದ, ಆಳ, ಅಗಲಗಳನ್ನೆಲ್ಲ ವಿಶ್ಲೇಷಿಸಿ ಸರಿಯಾದ ದಿಕ್ಕಿನಲ್ಲಿ ಹೋಗುವಂತೆ ಮಾಡಬೇಕಾಗಿರುವಂತ ಜವಾಬ್ದಾರಿ ಇದ್ದಂತವ್ರು. ಈ ಇಬ್ಬರು ಆ ಜವಾಬ್ದಾರಿಯನ್ನ ನಿಭಾಯಿಸಲಿಲ್ಲ. ಜೊತೆಗೆ ಮುಖ್ಯಮಂತ್ರಿಗಳು ಕೊಟ್ಟಂತ ಟಾಸ್ಕ್ ಅನ್ನೇ ನಿರ್ವಹಣೆ ಮಾಡದೆ ಬೇರೆ ರೀತಿಯಾದಂತಹ ದಾರಿಯಲ್ಲಿ ಪರಿಣಾಮವಾಗಿ ನಜೀರ್ ಅಹಮದ್ ಅವರು ಅವರ ತಲೆದಂಡ ಆಗಿದೆ ಅಂತ ಹೇಳೋದು. ಆಮೇಲೆ ಈ 3 ಜನ ನೋಡಿ, ನೀವು ಗಮನಿಸಬೇಕಾಗಿರುವಂತದ್ದು, KN ರಾಜಣ್ಣ ಅವ್ರು ಏನ್ ಹೇಳ್ತಿದ್ರು, ಸಿದ್ದರಾಮಯ್ಯ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ, 5 ವರ್ಷಗಳ ಅವಧಿಗೆ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಎನ್ನುವಂತ ವಾದವನ್ನ ಪದೇ ಪದೇ ಮಂಡನೆ ಮಾಡ್ತಾ ಇದ್ರು. ಗೋವಿಂದರಾಜು ಅವರ ರಾಜಕೀಯ ಕಾರ್ಯದರ್ಶಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ನಜೀರ್ ಅಹಮದ್ ಅವರು, ನೀವು ಜಮೀರ್ ಅಹಮದ್ ಖಾನ್ ಅವರನ್ನು ಕೂಡ ಹೇಳಿದ್ರಿ. ನನ್ಗೆ ಗೊತ್ತಿಲ್ಲ ಜಮೀರ್ ಅಹಮದ್ ಖಾನ್ ಅವರು ಮಂತ್ರಿಯಾಗಿ ಇರ್ತಾರಾ ಇಲ್ವಾ ಅನ್ನೋದು ಆ ರೀತಿಯಲ್ಲೂ ಇದೆ. ಅವರ ತಲೆ ಮೇಲೂ ತೂಗುಕತ್ತಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅವರು ಕೂಡ ಸಿದ್ದರಾಮಯ್ಯ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 5 ವರ್ಷಗಳ ಅಧಿಕಾರಾವಧಿ ಪೂರ್ಣಗೊಳಿಸ್ತಾರೆ, ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಅಂತ. ಈ ರೀತಿಯಾಗಿ ಅಂದ್ರೆ ತಮ್ಮ ನಾಯಕನ ಪರವಾಗಿ ಪ್ರಬಲವಾಗಿ ಬ್ಯಾಟಿಂಗ್ ಮಾಡದಂತ ಈ ನಾಯಕರುಗಳು ಸಣ್ಣ ತಪ್ಪನ್ನ
ಮಾಡೋದನ್ನೇ ಕಾಯ್ತಾ ಇರುವಂತ ಎದುರಾಳಿ ಬಣ ಅದಕ್ಕೆ ಸರಿಯಾದಂತ ರೀತಿಯಲ್ಲಿ ವ್ಯೂಹವನ್ನ ಹೆಣೆದು ಇವರನ್ನ ಆ ಬಲೆಯಲ್ಲಿ ಬೀಳಿಸಿದೆ. ಹಾಗಾಗಿ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆದಂತ ಹಿನ್ನಡೆ. ಅದು ಅವರ ಕಾರಣಕ್ಕಾಗ್ಲಿ, ಅಂದ್ರೆ ಇವರು ಒಬ್ಬ ದಂಡನಾಯಕನಾಗಿ ಇವರು ತಮ್ಮ ಸೇನಾಧಿಪತಿಗಳನ್ನ ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ಸಿದ್ದರಾಮಯ್ಯ ಅವರು ವಿಫಲರಾಗಿದ್ದಾರೆ. ಅವ್ರಿಗಿಂತ ಹೆಚ್ಚು ಪ್ರಬಲವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಪಕ್ಷದ ಶಿಸ್ತು ಅನ್ನುವ ಹೆಸರನ್ನ ಇಟ್ಕೊಂಡು ಇವರನ್ನ ಒಂದು ರೀತಿಯಲ್ಲಿ ಅಸಹಾಯಕರನ್ನಾಗಿ ಮಾಡುವಂತ ಪ್ರಯತ್ನ ನಡೆದಿದೆ. ಹೀಗಾಗಿಯೇ ಇದು ಮುಂದೆ ದೊಡ್ಡ ರೀತಿಯಾದಂತ ಪರಿಣಾಮಗಳಿಗೆ, ರಾಜಕೀಯ ಬೆಳವಣಿಗೆಗಳಿಗೆ ಕಾರಣ ಆಗ್ಬೋದು. ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ಕೂಡ ಸುಮ್ಮನೆ ಕೂರುವಂತ ವ್ಯಕ್ತಿ ಅಲ್ಲ. ಬೇರೆ ಇರುವಂತ ರಾಜಕಾರಣಿಗಳು ಚುನಾವಣೆಯಲ್ಲಿ ಗೆದ್ದು ರಾಜಕಾರಣ ಮಾಡಿ ಗೊತ್ತಿದ್ದಾರೆ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚುನಾವಣೆಯಲ್ಲಿ ಸೋತು ಕೂಡ ರಾಜಕಾರಣ ಮಾಡಿ ಗೊತ್ತಿರುವಂತ ನಾಯಕ. ಸೋತಾಗ ಯಾವ ರೀತಿ ರಾಜಕಾರಣ ಮಾಡಬಹುದು ಅಂತ ನಾವ್ ಎಲ್ಲರಿಗೂ ಗೊತ್ತಿರುವಂತ. ಹಾಗಾಗಿ ಸಿದ್ದರಾಮಯ್ಯ ಅವರನ್ನ ಅಷ್ಟು ಸುಲಭವಾಗಿ ಪರಿಗಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಇಂತಹ ಅವರ ಸುತ್ತಮುತ್ತ ಇರುವಂತ ನಾಯಕರುಗಳ ಏನೋ ಅವರನ್ನ ಪದಚ್ಯುತ ಮಾಡದೆ, ಅವ್ರನ್ನ ವೀಕ್ ಮಾಡದೆ ಖಂಡಿತ ಅದು ಸಾಧ್ಯ ಇಲ್ಲ. ಏಕೆಂದ್ರೆ ಅಷ್ಟು ಪ್ರಭಾವ ಇದೆ. ಮತ್ತೆ ಒಂದು ಸಮುದಾಯದ ದೊಡ್ಡ ನಾಯಕರಾಗಿದ್ರೆ, ಮತ್ತೆ ರಾಜ್ಯದ ಜನತೆ ಕೂಡ ಅವರ ಬಗ್ಗೆ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ. ಇಂತಹ ಸಮಯದಲ್ಲಿ ಆಗಿರುವಂತದ್ದು ಮುಂದೆ ದೊಡ್ಡ ಬೆಳವಣಿಗೆಗಳಿಗೆ ಇದು ಕಾರಣ ಆಗುತ್ತೆ. ಈಗಾಗಲೇ ಒಂದು 25-26 ಜನ ಮಂತ್ರಿಮಂಡಲ ಪುನರಚನೆ ಅಂತ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಹೊರಟಿದ್ದಾರೆ. ಇನ್ ಕೆಲವರು ನಾಯಕತ್ವ ಬದಲಾವಣೆ ಅಂತ ಹೊರಟಿದ್ದಾರೆ. ಇದರಿಂದ ಇನ್ನೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಬೇಕು ಅನ್ನುವಂತ ಒಂದು ವಾದವನ್ನು ಕೂಡ ಮಂಡನೆ ಆಗ್ತಿದೆ. ಹೀಗಾಗಿ ಮುಂಬರುವ ದಿನಗಳು ರಾಜ್ಯ ಕಾಂಗ್ರೆಸ್ಸಿನ ಮಟ್ಟಿಗೆ ಅತ್ಯಂತ ದೊಡ್ಡ ಬೆಳವಣಿಗೆಗಳು ನಡೆಯುವಂತ ದಿನಗಳಾಗುತ್ತವೆ ಅಂತ ಹೇಳ್ಬೋದಾಗುತ್ತೆ. ಸರಿ, ಈಗ ಸಿದ್ದರಾಮಯ್ಯನವರು ಮೊದಲಿನ ಸಿದ್ದರಾಮಯ್ಯನವ್ರಿಗೆ ಉಳ್ಕೊಂಡಿದ್ದಾರೆ, ಅದು ಇನ್ನೊಂದೇ ಚರ್ಚೆ. ಆದ್ರೆ ಇದು ಕೇವಲ ರಾಜಕೀಯ ಒಂದು ಬೆಳವಣಿಗೆಗೆ, ಅದು ಮಂತ್ರಿಮಂಡಲ ಪುನರಚನೆ ಇರ್ಬೋದು ಅಥವಾ ಎರಡು ಬಣಗಳ ನಡುವಿನ ಅಧಿಕಾರದ ತಿಕ್ಕಾಟ ಅಷ್ಟಕ್ಕೆ ನಿಲ್ಲುತ್ತೆ ಅಂತ ಅನ್ಸುತ್ತಾ? ಹಿಂದೆಂದೂ ಕಾಣದ ರೀತಿಯಲ್ಲಿ ಮುಸ್ಲಿಂ ಸಮುದಾಯ ಒಂದ್ ರೀತಿ ಸಿಟ್ಟು, ಬೇರೆ ಬೇರೆ ಅವ್ಯಕ್ತ ಭಾವನೆಯಲ್ಲಿದೆ. ಒಂದು ಟಿಕೆಟ್ ಸಿಗ್ಲಿಲ್ಲ ಅನ್ನೋದು. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇರುವ ಸಲೀಂ ಅಹಮದ್ ಅಥವಾ ರಿಜ್ವಾನ್ ಅರ್ಷದ್ ಹಾರಿಸ್ ಯಾರೇ ಆಗ್ಲಿ, ಅವ್ರು ಇಡೀ ಸಮುದಾಯವನ್ನಂತೂ ಪ್ರತಿನಿಧಿಸೋದಿಲ್ಲ. ಇದ್ದಿದ್ರಲ್ಲಿ ಸಮುದಾಯ ಅಂತ ಬಂದ್ರೆ ಸಮೀರ್ ಅಹಮದ್ ಖಾನೋ ಅಥವಾ ನಜೀರ್ ಅಹಮದ್ ಇವರೇ ಇದ್ರು. ಹಾಗಾಗಿ ಈ ಸಮುದಾಯಕ್ಕೆ ಸಿಟ್ಟಿದೆ. ಇದ್ದವರನ್ನು ಬೇರೆ ಬೇರೆಯವ್ರು ಏನೇನೆಲ್ಲ ಮಾಡಿದ್ರೆ ಅವರ ವಿರುದ್ಧ ಕ್ರಮ ತಗೊಂಡಿಲ್ಲ. ಈಗ ಏನು ಆಗದೆ ಇದ್ದ ಸಂದರ್ಭದಲ್ಲಿ ಇವ್ರ ವಿರುದ್ಧ ಕ್ರಮ ತಗೋತಿದ್ದೀರಿ ಅಂತಂದ್ರೆ ನಮ್ಮನ್ನ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿದ್ದೀರಾ ಅನ್ನೋ ಅಭಿಪ್ರಾಯಗಳು ನಿಜವಾಗಿಯೂ ಮುಸ್ಲಿಂ ಸಮುದಾಯದಿಂದ ಬರ್ತಾ ಇದೆ. ಕಾಂಗ್ರೆಸ್ನ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಅದೇನಾದ್ರೂ ಕೈ ತಪ್ಪಿದ್ರೆ ಅದನ್ನ ಎನ್ಕ್ಯಾಶ್ ಮಾಡೋ ಹಾದಿಯಲ್ಲಿ ಈಗಾಗಲೇ ಜೆಡಿಎಸ್ ಇರೋದನ್ನ ನೀವು ಗಮನಿಸಿರ್ಬೋದು. ಈ ಬೆಳವಣಿಗೆಯನ್ನು ಯಾವ ರೀತಿ ನೋಡ್ತೀವಿ? ನೋಡಿ ಮಂಜುಳಾ, ಕಾಂಗ್ರೆಸ್ ಪಕ್ಷವನ್ನ ಗಮನಿಸಿದಾಗ ಮತ್ತೆ ರಾಜ್ಯದ ಮುಸ್ಲಿಂ ನಾಯಕತ್ವವನ್ನ ಗಮನಿಸಿದಾಗ ಮುಸ್ಲಿಂ ಸಮುದಾಯ ತಮ್ಮ ನಾಯಕ ಅಂತ ಒಪ್ಕೊಂಡಿದ್ದಂಥದ್ದು ಅಜಿತ್ ಸೇಠ್ ಅವರನ್ನ, ಸಿ.ಕೆ. ಜಾಫರ್ ಶರೀಫ್ ಅವರನ್ನ, ಹಾಗೆ ಉತ್ತರ ಕರ್ನಾಟಕ ಪ್ರದೇಶಕ್ಕೆ ಬಂದಂತ ಸಮಯದಲ್ಲಿ ಕಮರುಲ್ ಇಸ್ಲಾಂ ಅವರ, ಈ ಮೂರೂ ಜನರನ್ನ ಮುಸ್ಲಿಂ ಸಮುದಾಯ ತಮ್ಮ ನಾಯಕ ಅಂತೇಳಿ ಒಪ್ಕೊಂಡಿದ್ರು. ಈಗ ನೀವೆಲ್ಲ ಹೇಳಿದಂತ ನಾಯಕರೆಲ್ಲ ಮುಸ್ಲಿಂ ನಾಯಕರಾಗ್ಲಿಕ್ಕೆ ಹೊರಟಂತವ್ರು. ಹಾಗಾಗಿ ಇಲ್ಲಿ ವ್ಯತ್ಯಾಸ ಇದೆ. ಹೀಗಾಗಿ ಮುಸ್ಲಿಂ ನಾಯಕತ್ವ ಬೆಳಿಬೇಕಲ್ಲ, ಆ ಬೆಳೆಯುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಸರಿಯಾದಂತ ಕ್ರಮವನ್ನ ಕೈಗೊಂಡಿಲ್ವೇನೋ, ಅಥವಾ ಕೆಲವೇ ಸಿಕ್ಕಂತವ್ರಿಗೆ ಮತ್ತೆ ಪದೇ ಅವಕಾಶವನ್ನ ಕೊಡುವ ಮೂಲಕ ಮತ್ತೊಂದು ಹಂತದ ನಾಯಕತ್ವ ಬೆಳಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಸಿ.ಎಂ. ಇಬ್ರಾಹಿಂ ಅವರಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ, ಬೇರೆ ಕಾರಣಗಳಿಗಾಗಿ ಅವರು ಪಕ್ಷದಿಂದ ಹೊರಟೋದ್ರು ಕೂಡ ಅವರು ಕೂಡ ಪಕ್ಷದ ಒಬ್ಬ ಸಮುದಾಯ ಒಪ್ಪಿಕೊಂಡಿದ್ದಂತ ನಾಯಕರಾಗಿದ್ರು. ಆದ್ರೆ ಈ ನಂತರದಲ್ಲಿ ಬಂದಂತ ಬೆಳವಣಿಗೆಗಳ ಕಾರಣಕ್ಕಾಗಿ ನಜೀರ್ ಅಹಮದ್ ಅವರಿಗೆ ಸಿಕ್ಕಂತ ಎಷ್ಟು ಅವಕಾಶ ಸಿಕ್ಕಿದೆ, ಯಾಕೆ ಅವರು ಸಮುದಾಯದ ನಾಯಕ ಆಗ್ಲಿಲ್ಲ, ಸಮುದಾಯ ಒಪ್ಪಿಕೊಂಡಂತ ನಾಯಕ ಆಗ್ಲಿಲ್ಲ? ಮಂತ್ರಿ ಆಗಿದ್ದಾರೆ, ಶಾಸಕರಾಗಿದ್ರು, 3 ಬಾರಿ MLC ಆಗಿದ್ರು. ತನ್ವೀರ್ ಸೇಠ್ ಅಂತ ನಾಯಕ, ತನ್ವೀರ್ ಸೇಠ್ ಇವತ್ತೂ ಕೂಡ ಮುಸ್ಲಿಂ ಸಮುದಾಯ ಒಪ್ಪಿಕೊಂಡಂತ ನಾಯಕ. ಆದ್ರೆ ತನ್ವೀರ್ ಸೇಠ್ ಅವರಿಗೆ ರಾಜಕೀಯ ಕಾರಣಗಳಿಗಾಗಿ ಅವರನ್ನ ಅಧಿಕಾರದಿಂದ ದೂರ ಇಡುವಂತ ಪ್ರಯತ್ನ ನಡೆದಿದೆ. ಅತ್ಯಂತ ಬುದ್ಧಿವಂತ ಮತ್ತೆ ಸಮುದಾಯದ ಉದ್ದ ಆಳ ಅಗಲ ಗೊತ್ತಿರುವಂತ ನಾಯಕ. ಹಾಗಾಗಿ ಈಗ ಸೂಕ್ತವಾದಂತ ಸಮಯ, ಸರಿಯಾದಂತ ಸಮಯ ಮುಸ್ಲಿಂ ಸಮುದಾಯದಲ್ಲಿ 2ನೇ ಶ್ರೇಣಿಯ ನಾಯಕರನ್ನ ಬೆಳೆಸಬೇಕಾಗಿರುತ್ತದೆ. ಯಾಕೆಂದ್ರೆ ನಾಯಕತ್ವ ಇಲ್ಲದೆ ಇರುವಂತ ಸಮುದಾಯ ಮುಂದೆ ಬೇರೆ ಕಾರಣಗಳಿಗೆ ತೀರ್ಮಾನ ತಗೊಳಕ್ಕಾಗಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಒಂದು ಅನಿವಾರ್ಯತೆ, ಹಾಗೆ ಸಮುದಾಯದ ಅನಿವಾರ್ಯತೆಯೂ ಕೂಡ ಹೌದಾಗಿದೆ. ಬೇರೆ 2ನೇ ಹಂತದ ನಾಯಕರನ್ನ ಬೆಳೆಸಬೇಕಾಗುತ್ತೆ. ಹಾಗಾಗಿ ಈ ನಾಯಕರಿಗೆ ರಾಜೀನಾಮೆ ಕೊಟ್ಟಿದ್ದಾರೋ ಮತ್ತೊಂದು ಕಾರಣಕ್ಕಾಗಿ ಹೋಗಿದ್ದಾರೋ, ಇವತ್ತು ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕವನ್ನ ವಿಸರ್ಜನೆ ಮಾಡಿದ್ದಾರೆ. ಸರಿಯಾದಂತ ನಿರ್ಧಾರ ಆಗಿದೆ. ಹಾಗಾಗಿ ಜಬ್ಬಾರ್ ಅವರು 3 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಯಾರಿಗಾದ್ರೂ ಗೊತ್ತಾ ಅವರು ಸಮುದಾಯದ ನಾಯಕ ಅಂತೇಳಿ? ಸಮುದಾಯಕ್ಕೆ ಅವರ ಕೊಟ್ಟಂತ ಕೊಡುಗೆ ಏನು? ಈ ರೀತಿಯಾದಂತ ಚರ್ಚೆಗಳಿದಾವೆ. ಹೀಗಾಗಿ ಸಮುದಾಯದಲ್ಲಿರುವಂತ ಹಲವಾರು ಮಂದಿ ಪ್ರಭಾವಿ ನಾಯಕರುಗಳಿದ್ದಾರೆ ಆಯಾ ಜಿಲ್ಲೆ ಮಟ್ಟಿಗೆ. ಮತ್ತೆ ಅಂತವರಿಗೆ ಒಂದು ಸಣ್ಣ ಲಿಫ್ಟ್ ಸಿಕ್ಕಿದ್ರೆ ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿಕ್ಕಾಗತ್ತೆ. ಹಾಗಾಗಿ ಒಂದು ಮುಸ್ಲಿಂ ಸಮುದಾಯದಲ್ಲಿ ಒಂದು ನಾಯಕತ್ವದ ಕೊರತೆ ಅಂತ ಜಾಫರ್ ಶರೀಫ್ ಅವರು ಮತ್ತೆ ಅಜಿತ್ ಸೇಠ್ ಅವರು
CM ಇಬ್ರಾಹಿಂ ಅವರು ಇವರೆಲ್ಲ ಹೋದ ನಂತರದಲ್ಲಿ ಒಂದು ವ್ಯಾಕ್ಯೂಮ್ ಇದೆಯಲ್ಲ, ಆ ವ್ಯಾಕ್ಯೂಮ್ ಅನ್ನ ಫಿಲ್ ಮಾಡ್ಲಿಕ್ಕೆ ಅವಕಾಶ ಇದೆ. ಇದರ ನಡುವೆ ಒಂದಷ್ಟು ಆಶಾಕಿರಣರದ ರೀತಿಯಲ್ಲಿ ಸಮುದಾಯ ನೋಡ್ತಾ ಇರೋದು ತನ್ವೀರ್ ಸೇಠ್ ಅವರನ್ನ. ಅಂತವರಿಗೆ ಒಂದು ಅವಕಾಶ ಸಿಕ್ಕರೆ ಖಂಡಿತ ಕಾಂಗ್ರೆಸ್ ಪಕ್ಷಕ್ಕೂ ಒಂದು ಒಳ್ಳೆ ರೀತಿಯಾದಂತಹ ಅವಕಾಶ ಸಿಗುತ್ತೆ. ಜೊತೆಗೆ ಸಮುದಾಯಕ್ಕೆ ಒಬ್ಬ ನಾಯಕ, ಸಮರ್ಥ ನಾಯಕರು ಬೇಕಾಗುತ್ತೆ. ಆ ಕೊರತೆಯನ್ನ ನೀಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ. ಅಲ್ಲ, ಏನಾಗಿದೆ ಮುಸ್ಲಿಂ ಸಮುದಾಯಕ್ಕೆ ಈಗಿರೋದೇನು ಅಂತಂದ್ರೆ, ನಮಗ್ ಬಿಜೆಪಿನೂ ಬೇಡ, ಕಾಂಗ್ರೆಸ್ ಬೇಡ. ಕಾಂಗ್ರೆಸ್ ನಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಮಾತ್ರ ಬಳಸ್ಕೊಳ್ತಾ ಇದೆ, ನಮಗೂ ಬೇರೆ ದಾರಿ ಇಲ್ಲ. ಅಂದ್ರೆ ಮೂರನೇ ಆಯ್ಕೆ ಇದ್ದಿದ್ದು JDS, ಅದನ್ನು ಕೂಡ ಕುಮಾರಸ್ವಾಮಿ ಅವರು ಕಸ್ಕೊಂಡ್ರು. ಈ ಒಂದ್ ಬೇಸರ ಇದೆ ಅವರಿಗೆ. ಅಂದ್ರೆ ನಮ್ಗೆ ಆಯ್ಕೆ ಇಲ್ಲ, ಅನಿವಾರ್ಯವಾಗಿ ನಾವು ಕಾಂಗ್ರೆಸ್ ವೋಟ್ ಹಾಕ್ಬೇಕು. ಕಾಂಗ್ರೆಸ್ ಕೂಡ ಅದನ್ನೇ ಬಂಡವಾಳ ಮಾಡ್ಕೊಂಡಿದೆ, ಇವ್ರಿಗೆ ಬೇರೆ ಗತಿ ಇಲ್ಲ ಅಂತ, ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿದೆ ಅಂತ. ಹಾಗಾಗಿ ಒಂದು ಅವಕಾಶವನ್ನ ನೋಡ್ತಾ ಇದ್ದಾರೆ. JDS ಕೂಡ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದೆ ಅಂತಾನೆ ಅನ್ಸುತ್ತೆ. ಇದ್ರ ಬಗ್ಗೆ ಏನಾದ್ರೂ ಅಭಿಪ್ರಾಯ ಇದೆಯಾ ನಟರಾಜ್ ಅವ್ರೆ? ಇಲ್ಲ, ಅದನ್ನೇ ನಾನು ಹೇಳಿದ್ದು, ಮುಸ್ಲಿಂ ಸಮುದಾಯಕ್ಕೆ ಒಂದು ನಾಯಕ ಇಲ್ಲದೆ ಇರೋ ಕಾರಣಕ್ಕಾಗಿ ಇಂತಹ ಗೊಂದಲ ಉಂಟಾಗಿದೆ. ಹಾಗಾಗಿ ಮುಸ್ಲಿಂ ಸಮುದಾಯ ತಮ್ಮ ನಾಯಕ ಯಾರು ಅನ್ನೋದನ್ನ ಗುರುತಿಸ್ಕೊಳ್ಬೇಕಾಗತ್ತೆ. ಆ ನಾಯಕತ್ವವನ್ನ ಬೆಳೆಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಈ ಹಿಂದೆ ಪ್ರತಿ ಜಿಲ್ಲೆಗೆ ಒಬ್ಬ ವಿಧಾನಸಭೆ ಸ್ಪರ್ಧೆ ಮಾಡ್ಲಿಕ್ಕೆ ಕನಿಷ್ಠ ಜಿಲ್ಲೆಗೆ ಒಂದು ಸ್ಥಾನವನ್ನ ಕೊಡ್ತಾ ಇದ್ರು, ಒಂದು ಕ್ಷೇತ್ರವನ್ನ ಕೊಡ್ತಾ ಇದ್ರು. ಈಗ ಅಂತಹ ಸ್ಥಿತಿ ಇಲ್ಲ. ಎಲ್ಲಿ ಅವ್ರ ಜನಸಂಖ್ಯೆಯಲ್ಲಿ ಎಷ್ಟಿದೆ ಏನು ಅಂತ ಲೆಕ್ಕಾಚಾರ ಮಾಡಿ ಕೊಡ್ತಾರೆ. ನೀವು 224 ಕ್ಷೇತ್ರಗಳಲ್ಲಿ 8 ರಿಂದ 9 ಜನ ಮಾತ್ರ ಆಯ್ಕೆಯಾಗಿ ಬರ್ತಾರೆ, ಅದು ಬೇರೆ ಬೇರೆ ಕಾರಣಗಳಿಗಾಗಿ ಅನ್ನೋಂತಾದ್ರೆ ಯಾವ ಮಟ್ಟಕ್ಕಿದೆ ಅಂತ. ಹಾಗಾಗಿ ಸಮುದಾಯ ಕೂಡ ಸಂಘಟಿತವಾಗಬೇಕಾಗುತ್ತೆ. ಸಂಘಟಿತರಾಗಿ ತಮ್ಮ ನಾಯಕ ಯಾರು ಅನ್ನೋದು ನೋಡ್ಬೇಕಾಗತ್ತೆ. ಯಾರೋ ಏನೋ ಹಾಕಿ ಕೊಟ್ರು, ಇವ್ರಿಗೆ ಯಾರಿಗೋ ಲೀಡರ್ಶಿಪ್ ಸಿಕ್ತು, ಇವ್ರು ಮಂತ್ರಿ ಆದ್ರು, ಇವ್ರು ಶಾಸಕರಾದ್ರು ಅಂತ ಹಿಂದೆ ಹೋಗದೆ ನಮ್ಮ ನಾಯಕ ಇವ್ರು ಅಂತ ಹೇಳಿ ಒಂದು ಸಂಘಟಿತರಾಗಿ ಹೋದ್ರೆ ಕಾಂಗ್ರೆಸ್ ಪಕ್ಷನವ್ರನ್ನ ವೋಟ್ ಬ್ಯಾಂಕ್ ಆಗಿ ನೋಡ್ಲಿಕ್ಕಾಗಲ್ಲ, JDS ಕೂಡ ಅವ್ರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಮಾಡ್ಲಿಕ್ಕಾಗಲ್ಲ, ಇನ್ನೊಂದು ಪಕ್ಷನೂ ಮಾಡ್ಲಿಕ್ಕಾಗಲ್ಲ. ಅವರಿಗೆ ಅವ್ರದೇ ಆದಂತ ಒಂದು ಧ್ವನಿ ಬೇಕಾಗುತ್ತೆ. ಧ್ವನಿ ಅಂದ್ರೆ ನಾಯಕತ್ವ. ಆ ನಾಯಕತ್ವ ಬೆಳೆಸುವ ನಿಟ್ಟಿನಲ್ಲಿ ಆ ಸಮುದಾಯ ಮುಂದಡಿ ಇಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಕಾದ್ನೋಣ ಮುಂದಿನ ಬೆಳವಣಿಗೆಗಳನ್ನ. ನಟರಾಜ್ ಅವರ ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ, ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು.